ಬಿಸಿಲಿನಿಂದ ಕಪ್ಪಾದ ಮುಖಕ್ಕೆ ಇನ್ಸ್ಟಂಟ್ ಸ್ಕಿನ್ ವೈಟನಿಂಗ್ ಪ್ಯಾಕ್. ಈ ಬೇಸಿಗೆಯಲ್ಲಿ ಯಾವ ಫೇಸ್ ವಾಶ್ ಬೆಸ್ಟ್, ಬೇಸಿಗೆಯಲ್ಲಿ ಯಾವ ರೀತಿಯ ಮೇಕಪ್ ಮಾಡಬೇಕು, ಈ ಬೇಸಿಗೆಯಲ್ಲಿಯೂ ಕೂಡ ಸ್ಕಿನ್ ಹೈಡ್ರೇಟೆಡ್, ನರಿಶ್ ಅಂಡ್ ಪ್ಲಂಪಿ ಆಗಿರಲು DIY ಹೈಡ್ರೇಷನ್ ಫೇಸ್ ಮಿಸ್ಟ್. ಅದೇ ರೀತಿಯಾಗಿ ಈ ಬೇಸಿಗೆಯಲ್ಲಿ ಉಂಟಾಗುವ ಕಣ್ಣುರಿ ಹಾಗೂ ಕಣ್ಣು ಕೆಂಪಾಗೋದನ್ನು ತಪ್ಪಿಸಲು DIY ಹೈಡ್ರೇಷನ್ ಐ ಪ್ಯಾಚಸ್. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಬ್ಯೂಟಿ ಚಾನೆಲ್. ನಾನು ನಿಮ್ಮ ಸ್ವಾತಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು 8 ಸಮ್ಮರ್ ಗ್ರೂಮಿಂಗ್ ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳಿಂದ ಈ ಬೇಸಿಗೆಯಲ್ಲಿ ಆಗುವಂತಹ ನಿಮ್ಮ ಎಲ್ಲ ಪ್ರಾಬ್ಲಮ್ಗೂ ಕೂಡ ಒಂದು ಕ್ವಿಕ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಯಾವುದೇ ಖರ್ಚಿಲ್ಲದೆ ನೀವು ತುಂಬ ಈಸಿಯಾಗಿ ಇವುಗಳನ್ನು ಫಾಲೋ ಮಾಡ್ಬೋದು. ಸೊ ತಡೆಯಾಕಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಟಿಪ್ ನಂಬರ್ 1, ಫ್ರೆಂಡ್ಸ್, ಈ ಬೇಸಿಗೆಯಲ್ಲಿ ಚರ್ಮ ಕಪ್ಪಾಗೋದು, ಡಲ್ ಆಗೋದು ಕಾಮನ್. ಈ ರೀತಿ ಆಗದೆ ಹಾಗೆ ಸ್ಕಿನ್ನನ್ನು ಇನ್ಸ್ಟೆಂಟಾಗಿ ವೈಟ್ ಅಂಡ್ ಬ್ರೈಟನ್ ಮಾಡಲು ಒಂದು DIY ಅಮೇಸಿಂಗ್ ಫೇಸ್ ಪ್ಯಾಕ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕಾಗಿ ಒಂದು ಕ್ಲೀನ್ ಬೌಲ್ನಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ರೈಸ್ ಫ್ಲೋರ್, ಅದರಲ್ಲಿ ಸ್ವಲ್ಪ ಗಟ್ಟಿ ಮೊಸರು ಹಾಗೂ ಒಂದು ವಿಟಮಿನ್ ಇ ಕ್ಯಾಪ್ಸಲನ್ನು ಸೇರಿಸಿ ಒಂದು ಸ್ಮೂತ್ ಪೇಸ್ಟನ್ನು ಪ್ರಿಪೇರ್ ಮಾಡ್ಕೋಬೇಕು. ಈ ಫೇಸ್ ಪ್ಯಾಕ್ ಮೈಲ್ಡ್ ಎಕ್ಸ್ಪೋಲಿಯೇಟರ್ ಥರನೂ ಕೆಲಸ ಮಾಡುತ್ತೆ. ಈ ರೀತಿಯಾಗಿ ಅಪ್ಲೈ ಮಾಡಿಕೊಂಡು ನಂತರ ಸ್ಕಿನ್ನನ್ನು ಎಕ್ಸ್ಪೋಲಿಯೇಟ್ ಮಾಡ್ತಾ ಇದನ್ನು ರಿಮೂವ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಇನ್ಸ್ಟಂಟ್ ವೈಟ್ ಅಂಡ್ ಬ್ರೈಟನ್ ಆಗುತ್ತೆ. ಡೆಡ್ ಸೆಲ್ಸ್, ಇಂಪ್ಯೂರಿಟೀಸ್ ಈಸಿಲಿ ರಿಮೂವ್ ಆಗುತ್ತೆ. ಟಿಪ್ ನಂಬರ್ 2, ಫೋಮಿಂಗ್ ಫೇಸ್ ವಾಶ್. ಫ್ರೆಂಡ್ಸ್, ಯೂಶ್ವಲಿ ನಾವು ಚಳಿಗಾಲದಲ್ಲಿ ಯೂಸ್ ಮಾಡುವಂಥ ಫೇಸ್ ವಾಶನ್ನು ಇಲ್ಲಿ ಬೇಸಿಗೆಯಲ್ಲಿ ಯೂಸ್ ಮಾಡೋ ಹಾಗಿಲ್ಲ. ಅದು ಇನ್ನೂ ಕೂಡ ಸ್ಕಿನ್ನನ್ನು ಡ್ಯಾಮೇಜ್ ಮಾಡುತ್ತೆ, ಎಕ್ಸಸ್ ಡ್ರೈ ಮಾಡುತ್ತೆ. ಇದರಿಂದಾಗಿ ಸ್ಕಿನ್ ಬೇಗನೆ ಡಾರ್ಕ್ ಆಗುತ್ತೆ. ಸೊ ಹಾಗಾಗಿ ಬೇಸಿಗೆಯಲ್ಲಿ ಆದಷ್ಟು ಫೋಮಿಂಗ್ ಫೇಸ್ ವಾಶನ್ನು ಬಳಸಬೇಕು. ಈ ಫೋಮಿಂಗ್ ಫೇಸ್ ವಾಶ್ಗೆ ಬೆಸ್ಟ್ ಆ್ಯಂಡ್ ಅಫೋರ್ಡೆಬಲ್ ರೆಕಮೆಂಡೇಶನ್ ಅನ್ನು ಕೊಡ್ತಾ ಇದ್ದೀನಿ. ಮೊದಲೇದಾಗಿ ಮಮಾಅರ್ತ್ ವಿಟಮಿನ್ ಸಿ ಫೋಮಿಂಗ್ ಫೇಸ್ ವಾಶ್, ಇದು ಕೂಡ ತುಂಬ ಚೆನ್ನಾಗಿದೆ. ಸೆಕೆಂಡ್ಲಿ, ಈ ಕ್ಲೀನ್ ಆ್ಯಂಡ್ ಕ್ಲಿಯರ್ ಫೇಸ್ ವಾಶು ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ಅಫೋರ್ಡೆಬಲ್ ಕೂಡ ಇದೆ. ಟಿಪ್ ನಂಬರ್ 3, ಡೈಲಿ ಸ್ಕಿನ್ ಕೇರ್. ಫ್ರೆಂಡ್ಸ್, ನಮ್ಮ ಡೈಲಿ ಸ್ಕಿನ್ ಕೇರ್ ರೂಟೀನ್ನಲ್ಲಿ ನಾವು ಮಾಯಿಶ್ಚರೈಸರನ್ನು ಅಪ್ಲೈ ಮಾಡಬೇಕು. ಯೂಶ್ವಲಿ ತುಂಬ ಜನ ಈ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡೋದು ಅವಾಯ್ಡ್ ಮಾಡ್ತಾರೆ. ಈ ಬೇಸಿಗೆಯಲ್ಲಿ ಅದನ್ನು ಅಪ್ಲೈ ಮಾಡಿದರೆ ಸ್ಕಿನ್ ಇನ್ನೂ ಕೂಡ ಆಯಿಲಿ ಆಗುತ್ತೆ, ಗ್ರೀಸಿ ಆಗುತ್ತೆ, ಇದರಿಂದ ಆಕ್ನಿ, ಪಿಂಪಲ್ ಬರುತ್ತೆ ಅಂತ ಅವರು ಅವಾಯ್ಡ್ ಮಾಡ್ತಾರೆ. ಈ ತಪ್ಪನ್ನು ಖಂಡಿತವಾಗಿಯೂ ಮಾಡಬೇಡಿ. ಸ್ಕಿನ್ ಯಾವಾಗಲೂ ಹೆಲ್ದಿ ಆ್ಯಂಡ್ ಗ್ಲೋಯಿಂಗ್ ಆಗಿರಲು ನಾವು ಡೈಲಿ ಸ್ಕಿನ್ ಕೇರ್ ರೂಟೀನ್ನಲ್ಲಿ ಮಾಯಿಶ್ಚರೈಸರನ್ನು ಆ್ಯಡ್ ಮಾಡಬೇಕು. ಇಲ್ಲಿ ನಾವು ಥಿಕ್ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡಬಾರ್ದು. ಬೇಸಿಗೆಯಲ್ಲಿ ಥಿಕ್ ಮಾಯಿಶ್ಚರೈಸರ್ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಇನ್ನೂ ಕೂಡ ಆಯಿಲಿ ಆಗುತ್ತೆ. ಆದಷ್ಟು ನಾವು ಬೇಸಿಗೆಯಲ್ಲಿ ಜೆಲ್ ಬೇಸ್ ಮಾಯಿಶ್ಚರೈಸರ್ ಅಥವಾ ಲೈಟ್ ವೆಯ್ಟ್ ಮಾಯಿಶ್ಚರೈಸರನ್ನು ಯೂಸ್ ಮಾಡಬೇಕು. ಇದರಿಂದ ಸ್ಕಿನ್ ಹೈಡ್ರೇಟೆಡ್ ಆ್ಯಂಡ್ ನರಿಶ್ ಕೂಡ ಇರುತ್ತೆ. ಅದೇ ರೀತಿಯಾಗಿ ಬೇಸಿಗೆಯಲ್ಲಿ ಎಷ್ಟೇ ಅಪ್ಲೈ ಮಾಡಿದ್ರೂ ಕೂಡ ಸ್ಕಿನ್ ತುಂಬಾ ಟ್ಯಾನ್ ಆಗುತ್ತೆ, ಡಲ್ ಆಗುತ್ತೆ, ಅನ್ಇವನ್ ಆಗುತ್ತೆ. ಫ್ರೆಂಡ್ಸ್, ಇದನ್ನು ಅವಾಯ್ಡ್ ಮಾಡಲು ನಮ್ಮ ಡೈಲಿ ಸ್ಕಿನ್ ಕೇರ್ ರೂಟೀನ್ನಲ್ಲಿ ವೈಟಮಿನ್ ಸಿ ಅನ್ನು ಆ್ಯಡ್ ಮಾಡಬೇಕು. ವೈಟಮಿನ್ ಸಿ ಅನ್ನು ನಮ್ಮ ಡೈಲಿ ಸ್ಕಿನ್ ಕೇರ್ ರೂಟೀನಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಡಲ್ನೆಸ್ ರೆಡ್ಯೂಸ್ ಆಗುತ್ತೆ, ಟ್ಯಾನ್ ರೆಡ್ಯೂಸ್ ಆಗುತ್ತೆ, ಅನ್ಇವನ್ ಸ್ಕಿನ್ನನ್ನು ರೆಡ್ಯೂಸ್ ಮಾಡಿ ಸ್ಕಿನ್ ಟೋನನ್ನು ಎನ್ಹಾನ್ಸ್ ಮಾಡುತ್ತೆ. ಈ ವೈಟಮಿನ್ ಸಿಗೆ ನನ್ನ ರೆಕಮೆಂಡೇಶನ್ ಅಂತಂದರೆ ಈ ಮಿಲಿಮಿಸ್ಟ್ ಅವ್ರದ್ದು ವಿಟಮಿನ್ ಸಿ ತುಂಬಾ ಚೆನ್ನಾಗಿದೆ, ತುಂಬಾ ಗ್ಲೋ ಕೊಡುತ್ತೆ ಆ್ಯಂಡ್ ಆಕ್ನಿ, ಪಿಂಪಲ್ ಮಾರ್ಕು ಕೂಡ ತುಂಬಾ ರೆಡ್ಯೂಸ್ ಆಗುತ್ತೆ, ಪಿಗ್ಮೆಂಟೇಷನ್ ಕೂಡ ರೆಡ್ಯೂಸ್ ಆಗುತ್ತೆ. ಆ್ಯಂಡ್ ಅದೇ ರೀತಿಯಾಗಿ ಸೆಕೆಂಡ್ಲಿ ಮಮಾಅರ್ತ್ ಇಲ್ಯುಮಿನೇಟಿಂಗ್ ವಿಟಮಿನ್ ಸಿ ಸೀರಮು ಕೂಡ ತುಂಬಾ ಚೆನ್ನಾಗಿದೆ. ಟಿಪ್ ನಂಬರ್ 4, ಮೇಕಪ್. ಆದಷ್ಟು ಈ ಬೇಸಿಗೆಯಲ್ಲಿ ಹೆವಿ ಮೇಕಪ್ಪನ್ನು ಮಾಡಬೇಡಿ. ಇದರಿಂದ ಸ್ಕಿನ್ ಇನ್ನೂ ಕೂಡ ಆಡಾಗಿ ಕಾಣಿಸುತ್ತೆ, ಸ್ಕಿನ್ ಬೇಗನೆ ಡ್ಯಾಮೇಜ್ ಆಗುತ್ತೆ. ಆದಷ್ಟು ಲೈಟ್ ಮೇಕಪ್ಪನ್ನು ಅಪ್ಲೈ ಮಾಡಿ, ಲೈಟ್ ಲಿಪ್ ಕಲರನ್ನು ಅಪ್ಲೈ ಮಾಡಿ. ಅದೇ ರೀತಿಯಾಗಿ ಈ ಮೇಕಪ್ ಬೇಸ್ಗೆ ನೀವು ಹೆವಿ ಫೌಂಡೇಶನ್ ಅಥವಾ ಫುಲ್ ಕವರೇಜ್ ಫೌಂಡೇಶನನ್ನು ಯೂಸ್ ಮಾಡಬೇಡಿ. ಆದಷ್ಟು ಈ ಬೇಸಿಗೆಯಲ್ಲಿ BB ಕ್ರೀಮ್ ಅಥವಾ CC ಕ್ರೀಮ್ನಿಂದ ನೀವು ಮೇಕಪ್ಪನ್ನು ಮಾಡ್ಬೋದು. ಅದೇ ರೀತಿಯಾಗಿ ನಿಮ್ಮ ಪ್ರತಿನಿತ್ಯದ ಮೇಕಪ್ಗೆ ಕನ್ಸಿಲರನ್ನು ಬಳಸ್ಕೊಂಡು ನಿಮ್ಮ ಫೀಚರ್ಸನ್ನು ಎನ್ಹಾನ್ಸ್ ಮಾಡ್ಬೋದು. ಲೈಕ್ ಐಬ್ರೋಸನ್ನು ಮಾಡ್ಕೊಳ್ಳಿ, ಮಸ್ಕರನ್ನು ಅಪ್ಲೈ ಮಾಡಿ, ಲಿಪ್ಸ್ ಆ್ಯಂಡ್ ಚೀಕ್ಗೆ ನೀವು ಟಿಂಟನ್ನು ಯೂಸ್ ಮಾಡ್ಕೊಳ್ಳಿ. ಇದರಿಂದ ತುಂಬಾ ಫ್ರೆಶ್ ಆ್ಯಂಡ್ ಗ್ಲೋಯಿಂಗ್ ಲುಕ್ ಬರುತ್ತೆ. ಟಿಪ್ ನಂಬರ್ 5, ಹೈಡ್ರೇಟಿಂಗ್ ಫೇಸ್ ಮಿಸ್ಟ್. ಸೊ ಈ ಬೇಸಿಗೆಯ ತಾಪಮಾನದಿಂದ ಸ್ಕಿನ್ ಡಿಹೈಡ್ರೇಟ್ ಆಗೋದು ತುಂಬಾ ಕಾಮನ್. ಇದನ್ನು ಅವಾಯ್ಡ್ ಮಾಡಲು ನಾನು ಇವತ್ತು ಒಂದು ಅಮೇಝಿಂಗ್ ಫೇಸ್ ಮಿಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಕೇವಲ ಸ್ಕಿನ್ನನ್ನು ನರಿಶ್ ಆ್ಯಂಡ್ ಹೈಡ್ರೇಟೆಡ್ ಮಾಡೋದಲ್ಲದೆ ಸ್ಕಿನ್ನಲ್ಲಿ ಆಗಿರುವಂಥ ಟ್ಯಾನ್ ಆ್ಯಂಡ್ ಡಲ್ನೆಸ್ಸನ್ನು ಕೂಡ ರೆಡ್ಯೂಸ್ ಮಾಡಿ ಸ್ಕಿನ್ನನ್ನು ಹೆಲ್ದಿ ಆ್ಯಂಡ್ ಗ್ಲೋಯಿಂಗ್ ಕೂಡ ಮಾಡುತ್ತೆ. ಇದನ್ನು ಪ್ರಿಪೇರ್ ಮಾಡಲು ನಾನು ಫ್ರೆಶ್ ಕುಕುಂಬರ್ ಜ್ಯೂಸನ್ನು ತೊಗೊಂಡಿದ್ದೀನಿ. ಅದೇ ರೀತಿಯಾಗಿ ಫ್ರೆಶ್ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡಿದ್ದೀನಿ. ಅರೌಂಡ್ 2 to 3 ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡಿದ್ದೀನಿ. ಇದರಲ್ಲಿ ಇವಾಗ 1/2 ಕಪ್ನಷ್ಟು ನಾನು ಫ್ರೆಶ್ ಕುಕುಂಬರ್ ಜ್ಯೂಸನ್ನು ಆ್ಯಡ್ ಮಾಡಿದ್ದೀನಿ. ಅದೇ ರೀತಿಯಾಗಿ 1 ಕಪ್ನಷ್ಟು ನಾನು ರೋಸ್ ವಾಟರ್ನ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ 1/2 ಟೇಬಲ್ ಸ್ಪೂನ್ ಅಷ್ಟು ಆಲ್ಮಂಡ್ ಆಯಿಲನ್ನು ಸೇರಿಸಿದ್ದೀನಿ.
ಈ ರೀತಿಯಾಗಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಒಂದು ಸ್ಪ್ರೇ ಬಾಟಲ್ನಲ್ಲಿ ನೀವು 8 to 10 days ವರೆಗೆ ರೆಫ್ರಿಜರೇಟರಲ್ಲಿ ಸ್ಟೋರ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು. ಈ ಫೇಸ್ ಮಿಸ್ಟನ್ನು ನೀವು ಪ್ರತಿನಿತ್ಯ ನಿಮ್ಮ ಫೇಸ್ ವಾಶ್ ಆದ ನಂತರ ನಿಮ್ಮ ಫೇಸ್ಗೆ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಇನ್ಸ್ಟೆಂಟ್ ಆಗಿ ಫ್ರೆಶ್, ಗ್ಲೋಯಿಂಗ್ ಆ್ಯಂಡ್ ಹೈಡ್ರೇಟೆಡ್ ಆ್ಯಂಡ್ ನರಿಶ್ ಕೂಡ ಇರುತ್ತೆ. ಟಿಪ್ ನಂಬರ್ 6, DIY ಐ ಪ್ಯಾಚಸ್. ಫ್ರೆಂಡ್ಸ್, ಈ ಬೇಸಿಗೆಯ ತಾಪಮಾನದಿಂದ ಸ್ಕಿನ್ ಆ್ಯಂಡ್ ಬಾಡಿ ಡಿಹೈಡ್ರೇಟ್ ಆಗೋದು ಕಾಮನ್. ಅದೇ ರೀತಿಯಾಗಿ ಸೂರ್ಯನ ಕಿರಣದಿಂದ ನಮ್ಮ ಕಣ್ಣುಗಳು ಕೂಡ ತುಂಬಾ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬೋದು. ತುಂಬ ಜನಕ್ಕೆ ಈ ಬೇಸಿಗೆಯಲ್ಲಿ ಕಣ್ಣುರಿ ಬರುತ್ತೆ, ಕಣ್ಣು ಕೆಂಪಾಗುತ್ತೆ, ಸೊ ಇನ್ನೂ ಹಲವಾರು ಪ್ರಾಬ್ಲಮ್ ಆಗುತ್ತೆ. ಸೊ ಈ ಎಲ್ಲ ಪ್ರಾಬ್ಲಮ್ಗಳಿಗೆ ಒಂದು ಅಮೇಸಿಂಗ್ DIY ಹೈಡ್ರೇಟಿಂಗ್ ಐ ಪ್ಯಾಚಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಮನೆಯಲ್ಲಿರುವಂಥ ಕಾಟನನ್ನು ತಗೊಂಡು ಈ ರೀತಿಯಾಗಿ ಹಾಫ್ ಸರ್ಕಲ್ನಲ್ಲಿ ಕಟ್ ಮಾಡಿ ಅರೌಂಡ್ 15 to 20 ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕನ್ನಿಸುತ್ತೆ ಅಷ್ಟು ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಒಂದು ಕ್ಲೀನ್ ಬೌಲ್ನಲ್ಲಿ ಆ ಕಟ್ ಮಾಡ್ಕೊಂಡಿರುವಂಥ ಕಾಟನನ್ನು ಹಾಕ್ಕೊಳ್ಳಿ. ನಂತರ ಮೊದಲೇ ಪ್ರಿಪೇರ್ ಮಾಡ್ಕೊಂಡಿರುವಂಥ DIY ಹೈಡ್ರೇಷನ್ ಫೇಸ್ ಮಿಸ್ಟನ್ನು ಅದರಲ್ಲಿ ಸೇರಿಸಿ ಈ ರೀತಿಯಾಗಿ ಆ ಮಿಸ್ಟನ್ನು ಹಾಕೊಂಡು ಆದ ನಂತರ ಅದನ್ನು ಚೆನ್ನಾಗಿ ಡೀಪ್ ಮಾಡ್ಕೊಳ್ಳಿ. ಇದನ್ನು ನೀವು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ 8 to 10 days ವರೆಗೂ ಈಸಿಲಿ ಸ್ಟೋರ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಈ ಐ ಪ್ಯಾಚಸ್ ಕೇವಲ ನಿಮ್ಮ ಕಣ್ಣುರಿ ಅಥವಾ ಕಣ್ಣು ಕೆಂಪಾಗೋದನ್ನು ತಪ್ಪಿಸೋದಲ್ಲದೆ ನಿಮಗೆ ಡಾರ್ಕ್ ಸರ್ಕಲ್ ಪ್ರಾಬ್ಲಮ್ ಇದೆ, ಫೈನ್ ಲೆನ್ಸ್ ಆಗಿದೆ ಅಂತಂದರೆ ಡೆಫಿನೆಟ್ಲಿ ಇದನ್ನು ನಿಯಮಿತವಾಗಿ ಬಳಸೋದ್ರಿಂದ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. ಐ ಹೋಪ್ ಇವತ್ತಿನ ಈ ಎಲ್ಲ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ. ಸೊ ಟಿಲ್ ದ ನೆಕ್ಸ್ಟ್ ವಿಡಿಯೋ, ಬಾಯ್.